ಕುವೆಂಪು ಮನೆ ಏನು ಕಾಣಕ್ಕಿದೆ, ಇದು ಎರಡು ಮನೆ ಥರ ಕಾಣುತ್ತೆ ನೋಡಿ. ಇಲ್ಲೊಂದು ಸಪ್ರೇಟಾಗಿ ಒಂದು ಗೋಪುರ ಕಾಣುತ್ತೆ, ಹಾಗೆ ಅಲ್ಲೊಂದು ಕಾಣುತ್ತೆ. ಈ ಎರಡು ಇದೆಯಲ್ಲ, ಇದೆರಡು ಮನೆ ಸಪ್ರೇಟ್ ಅಲ್ಲ, ಒಂದೇ ಮನೆ. ಆ ಕಡೆ ಫಸ್ಟ್ ಕಿಟಕಿ ಇದೆಯಲ್ಲ, ಅದು ಕುವೆಂಪು ಸ್ಟಡಿ ರೂಮು. ಮನೆ ಮುದ್ದು ಮನೆ, ಮನೆ ನನ್ನ ಮನೆ, ನನ್ನ ತಾಯಿ ಒಲಿದ ಮನೆ, ನನ್ನ ತಂದೆ ಬೆಳೆದ ಮನೆ. ಈಗ ಇಲ್ಲೇನು ಕಾಣಿಸ್ತಾ ಇದೆ, ಇದು ಕುವೆಂಪು ಅವರ ಬಚ್ಚಲ್ ಮನೆ, ಅಂದರೆ ಬಾತ್ರೂಮು. ವರ್ಷದ 365 ದಿವಸನೂ ಈ ಹೊಂಡಕ್ಕೆ ಕಾಡಿಂದ ಗುಡ್ಡದಿಂದ ನೀರು ಬರ್ತಾ ಇತ್ತು. ಇದೇನು ಕಾಣಿಸ್ತಾ ಇದೆ, ಇದೇ ಕುವೆಂಪು ಅವರು ಬಳಸ್ತಾ ಇದ್ದ ಬಚ್ಚಲ್ ಮನೆ. ಈ ಹೊಂಡಕ್ಕಿಂದ ನೀರು ಮಕ್ಕೊಂಡು ಹಿಂಗೆ ಹುಯ್ಕೊಳ್ತಾ ಇದ್ರು. ಮನೆ ಒಳಗೆ ಏನೇನಿದೆ ಪ್ರತಿಯೊಂದು ನಿಮ್ಮ ಒಳಗಡೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇಬ್ಬನಿ ಸ್ಟುಡಿಯೋ. ಇವತ್ತು ನಾವಿರೋದು ರಾಷ್ಟ್ರಕವಿ ಕುವೆಂಪು ಅವರು ಹುಟ್ಟಿ ಬೆಳೆದು ಆಟವಾಡಿ ಬೆಳೆದಂಥ ಊರು, ಅಂದರೆ ಕುಪ್ಪಳ್ಳಿಯಲ್ಲಿದ್ದೀವಿ ಇವತ್ತು. ಹೀಗೆ ನಮ್ಮ ಹಿಂದ್ಗಡೆ ಒಂದು ಮನೆ ಕಾಣಿಸ್ತಾ ಇದೆ, ಇದೇ ರಾಷ್ಟ್ರಕವಿ ಕುವೆಂಪು ಅವರು ಹುಟ್ಟಿ ಬೆಳೆದು ಆಡಿ ಬೆಳೆದಂಥ ಮನೆ ನೋಡಿ. ಇದಿರೋದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ. ಇದೇನು ಕುವೆಂಪು ಮನೆ ಕಾಣಿಸ್ತಾ ಇದೆ, ಇದು ಸುಮಾರು 150ರಿಂದ 200 ವರ್ಷದ ಹಳೆ ಕಾಲದ ಮನೆ. ಇದು ಈ ಜಾಗದಲ್ಲಿ ಈ ಮನೆ ಇದೆಯಲ್ಲ, ಇದು ರೀಬಿಲ್ಟ್, ಅಂದರೆ ಮತ್ತು ಹೊಸದಾಗಿ ಕಟ್ಟಿದ್ದು. ಇದೇ ಜಾಗದಲ್ಲಿ ಸೇಮ್ ಇದೇ ಮಾದರಿಯ ಒಂದು ಮನೆ ಇತ್ತು, ಕುವೆಂಪು ಅವ್ರದ್ದು ಮನೆ ಇತ್ತು. ಆ ಜಾಗದಲ್ಲಿ ಅದಕ್ಕೆ ಫೌಂಡೇಶನ್ ಇರಲಿಲ್ಲ, ಹಳೆ ಮನೆಗೆ ಫೌಂಡೇಶನ್ ಇರಲಿಲ್ಲ. ಹಾಗೆ ಆ ಹಳೆ ಮನೆ ಮರಗಳೆಲ್ಲ ಇದ್ವಲ್ಲ, ತೊಲೆ ಕಂಬಗಳೆಲ್ಲ, ಅವೆಲ್ಲ ಹೊರಲೇ ಎದ್ದಿದ್ದು ಒಂದು ಟೈಮಲ್ಲಿ. ಆದ್ದರಿಂದ ಕ್ರಮೇಣ ಹೋದಂತೆ ಅದನ್ನು ಕೆಡಗಿ ಹೊಸದಾಗಿ ಅದೇ ಮಾದರಿಯಲ್ಲಿ ಮನೆಯನ್ನು ನಿರ್ಮಿಸ್ತಾರೆ. ನೋಡೋಣ ಒಳಗಡೆ ಹೇಗಿದೆ, ಪ್ರತಿಯೊಂದು ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಹಾಗೆ ಈಗ ಕುವೆಂಪು ಮನೆ ಏನು ಕಾಣಕ್ಕಿದೆ, ಇದು ಎರಡು ಮನೆ ಥರ ಕಾಣುತ್ತೆ ನೋಡಿ. ಇಲ್ಲೊಂದು ಸಪ್ರೇಟಾಗಿ ಒಂದು ಗೋಪುರ ಕಾಣುತ್ತೆ, ಹಾಗೆ ಅಲ್ಲೊಂದು ಕಾಣುತ್ತೆ. ಈ ಎರಡು ಇದೆಯಲ್ಲ, ಇದೆರಡು ಮನೆ ಸಪ್ರೇಟ್ ಅಲ್ಲ, ಒಂದೇ ಮನೆ. ಅಂದರೆ ಈಗ ಅದನ್ನು ಉಪ್ಪುರ್ಗೆ ಅಂತ ಕರಿತೀವಿ. ಒಳಗಡೆಯಿಂದ ಹೋದರೆ ಈ ಹೊರಗಡೆಯಿಂದ ನೋಡೋಕ್ಕೆ ಎರಡು ಸಪ್ರೇಟ್ ಥರ ಕಾಣುತ್ತೆ, ಬಟ್ ಒಳಗಡೆ ಹೋಗಿ ನೋಡಿದ್ರೆ ಎರಡು ಸೇಮ್ ಇದೆ. ಇಲ್ಲೇನಿದೆ ಅದು ನಮ್ಮ ಮಲೆನಾಡು ಭಾಷೆಯಲ್ಲಿ ಉಪ್ಪುರ್ಗೆ ಅಂತ ಕರಿತೀವಿ. ನೀವು ಇಂಗ್ಲೀಷಲ್ಲಿ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಅಂತಿರಲ್ಲ, ಆ ಥರ ಇದು ಬರುತ್ತೆ. ಆ ಕಡೆ ಫಸ್ಟ್ ಕಿಟಕಿ ಇದೆಯಲ್ಲ, ಅದು ಕುವೆಂಪು ಸ್ಟಡಿ ರೂಮು. ಅವ್ರು ಯಾವಾಗಲೂ ಕುವೆಂಪು ಅವರು ಇರ್ತಾ ಇರೋದು ರೂಮ್ ಅದೇ. ಇನ್ನು ಈ ಮನೆಗಳಲ್ಲಿ ವಿಶೇಷ ಅಂದರೆ ಒಂದು ಅಂಗಳ ಇದೆ, ಒಳಂಗ್ಲ, ಅಂದರೆ ಮಳೆ ನೀರೆಲ್ಲ ಬಂದು ಬೀಳುತ್ತೆ. ಒಳಗಡೆ ಫುಲ್ ಓಪನ್ ಇದೆ, ಅಲ್ಲಿ ತುಳಸಿ ಕಟ್ಟೆ ಇದೆ. ಹಾಗೆ ಮೇಲ್ಗಡೆ ಹೋದರೆ ಅವರು ಸ್ಟಡಿ ರೂಮು, ಆಮೇಲೆ ಅವರಿಗೆ ಕೂತ್ಕೊಂಡು ಲೈಬ್ರರಿ ಥರ ಎಲ್ಲ ಮಾಡಿದ್ದಾರೆ. ಇನ್ನು ಒಳಂಗ್ಲ, ಆ ಕಡೆ ಒಳಗಡೆ ಹೋಗೋದ ಮೇಲೆ ಬಾಣಂತಿಯರ ಕೊಠಡಿ ಅಂತ ಒಂದಿದೆ, ಅದನ್ನೇ ಸಪ್ರೇಟಾಗಿ ಮಾಡಿದ್ದಾರೆ. ಈಗ ಮನೇಲಿ ಯಾರಾದರೂ ಬಾಣಂತಿಯರಿದ್ದರೆ ಅವರಿಗೆ ಸಪ್ರೇಟಾಗಿ ಒಂದು ಕೊಠಡಿ. ಹಾಗೆ ಆಮೇಲೆ ಯಜಮಾನ್ರ ರೂಮು ಅಂತ ಒಂದಿದೆ, ಅದಕ್ಕೆ ಹಾಲಲ್ಲಿ ಬಲ್ಲ ಕಡೆ ಯಜಮಾನ್ರ ರೂಮ್ ಇತ್ತು. ಆ ಮನೆ ಯಜಮಾನರು ಅಲ್ಲಿ ವಾಸಿಸ್ತಾರೆ. ಹಾಗೆ ಅವ್ರ ಅಡುಗೆ ಮನೆ, ಆಮೇಲೆ ಮೇಲ್ಗಡೆ ಹೋದ ಕೂಡ ಅವ್ರ ಪ್ರಶಸ್ತಿಗಳು, ಅವ್ರಿಗೆ ಬಂದಿರೋ ಪ್ರಶಸ್ತಿಗಳನ್ನೆಲ್ಲ ಒಂದು ರೂಮಲ್ಲಿ ಸಂಗ್ರಹಾಲಯ ಮಾಡಿಟ್ಟಿದ್ದಾರೆ. ಅಲ್ಲಿ ನೀವು ಭಾರತ ರತ್ನ ನೋಡ್ಬೋದು, ಜ್ಞಾನಪೀಠ ಪ್ರಶಸ್ತಿ ನೋಡ್ಬೋದು, ಪದ್ಮವಿಭೂಷಣದ ಪ್ರಶಸ್ತಿ ನೋಡ್ಬೋದು. ಪ್ರತಿಯೊಂದು ಅಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ. ಇನ್ನು ಅದ್ರ ಮೇಲ್ಗಡೆ ಹೋದರೆ ಫ್ಲೋರಿಗೆ ಹೋದರೆ ಅವರು ಬರೆದಂಥ ಪುಸ್ತಕಗಳು, ಅಂದರೆ ಅವರಿಗೆ ಯಾವ್ಯಾವ ಬುಕ್ಗಳನ್ನು ಬರೆದಿದ್ದಾರೆ, ಕೃತಿಗಳನ್ನು ಬರೆದಿದ್ದಾರೆ, ಅದೆಲ್ಲವನ್ನೂ ಸಂಗ್ರಹ ಮಾಡಿಟ್ಟಿದ್ದಾರೆ. ಹಾಗೆ ಅವರು ಬರೆದಿರೋ ಹ್ಯಾಂಡ್ ರೈಟಿಂಗ್ ಸಮೇತ ನೀವು ನೋಡ್ಬೋದು, ಕೈಯಲ್ಲೇ ಬರೆದಿರೋ ಅವರ ಹ್ಯಾಂಡ್ ರೈಟಿಂಗ್ ಯಾವ ಥರ ಇತ್ತು ಅದನ್ನೆಲ್ಲವನ್ನು ಓಪನ್ ಮಾಡಿಟ್ಟಿದ್ದಾರೆ, ನೀವು ಅದನ್ನೆಲ್ಲ ನೋಡ್ಬೋದು. ಇನ್ನು ಕೆಳಗಡೆ ಫ್ಲೋರಿಗೆ ಬಂದರೆ ಅವರು ಬಳಸ್ತಿದ್ದ ಪಾತ್ರೆಗಳು, ಅಂದರೆ ಅವರ ಅಡುಗೆಗೆ ಸಾಮಾನಿಗೆ ಏನೇನು ಬಳಸ್ತಾಯಿದ್ರು, ಅವ್ರ ಪಾತ್ರೆ, ಅವರ ತಿಂಡಿ ಮಾಡಬೇಕಂತ ಪಾತ್ರೆಗಳು, ಬಟ್ಟಲ್ಗಳು, ಹಾಗೆ ಏನೇನೋ ವಸ್ತುಗಳೆಲ್ಲ ಇದ್ದು. ಆಮೇಲೆ ಇನ್ನೊಂದು ಫ್ಲೋರಲ್ಲಿ ಅವರು ಹಳೆಯವರು ಬಳಸಿದ ವಸ್ತುಗಳು, ಅಂದರೆ ಅವ್ರ ಕನ್ನಡಕ ಆಗಿರ್ಬೋದು, ಅವರ ಛತ್ರಿ ಆಗಿರ್ಬೋದು, ಅವ್ರ ಕೂದಲು, ಅವರ ಸ್ಲಿಪ್ಪರು, ಅವರ ಡ್ರೆಸ್ಸು, ಈ ಥರ ಅವ್ರದ್ದು ಸ್ವಂತ ವಸ್ತುಗಳೇನಿದಾವೆ ಅವನ್ನೆಲ್ಲವನ್ನು ಸಂಗ್ರಹ ಮಾಡಿಟ್ಟಿದ್ದಾರೆ. ಹಾಗೆ ಈ ಕಡೆ ಅವರು ಮನೆಯಲ್ಲಿ ಬಳಸ್ತಾ ಇದ್ದಿದ್ದ ವಸ್ತುಗಳು, ಅಂದರೆ ಹಳ್ಳಿಗಳಲ್ಲಿ ಕೆಲಸ ಮಾಡೋಕ್ಕೆ ಬಳಸ್ತಾ ಇರೋ ಸಾಮಗ್ರಿಗಳು, ಎತ್ತಿನ ಗಾಡಿ ಆಗಿರ್ಬೋದು, ನೇಗ್ಲ ನೊಗ ಆಗಿರ್ಬೋದು, ಅವನ್ನೆಲ್ಲ ಸಂಗ್ರಹ ಮಾಡಿಟ್ಟಿದ್ದಾರೆ. ನೋಡೋಣ ಈ ಮನೆಯೊಳಗೆ ಏನೇನಿದೆ, ಹೇಗಿದೆ, ಪ್ರತಿಯೊಂದು ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಇನ್ನು ಮನೆ ಪಕ್ಕದಲ್ಲೇ ಇನ್ನೊಂದು ಸ್ಟೇಜ್ ಥರ ಮಾಡಿದ್ದಾರೆ. ಅಲ್ಲಿ ವಿಶ್ವಮಾನವ ಸಂದೇಶ ತೋರ್ಸೋಕ್ಕೆ ಒಂದು ವಾಲ್ ರೆಡಿ ಮಾಡಿದ್ದಾರೆ. ಅದರಲ್ಲಿ ಮದುವೆ ಕುವೆಂಪು ಇದೆ, ಅವರು ಸುತ್ತದಲ್ಲಿ ಅವ್ರ ಅನಿಕೇತನ ಆಗಿರ್ಬೋದು, ಅವ್ರ ವಿಶ್ವಮಾನವ ಗೀತೆ ಆಗಿರ್ಬೋದು, ಅವ್ರು ಏನೇನು ಸಪ್ತಸೂತ್ರಗಳು ಬರೆದಿದ್ದಾರೆ ಅವನ್ನೆಲ್ಲವನ್ನು ಹಾಕಿ ಒಂದು ಇಂಗ್ಲೀಷು ಕನ್ನಡ ಪ್ರತಿ ಎರಡರಲ್ಲೂ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಈ ಥರ ಒಂದು ಸ್ಟೇಜ್ ಕಟ್ಟಿದ್ದಾರೆ. ಈಗ ಮನೆಯೊಳಗೆ ಏನೇನಿದೆ ಪ್ರತಿಯೊಂದು ನಿಮ್ಮ ಒಳಗಡೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಇಲ್ಲಿ ಮನೆಗೆ ಎಂಟ್ರಿ ಆಗೋ ಟೈಮಲ್ಲೇ ಒಂದು ಕಲ್ ಮೇಲೆ ಒಂದು
ಕೃತಿ ಹಾಕಿದ್ದಾರೆ ನೋಡಿ. ನನ್ನ ಮನೆ, ಮನೆ ಮನೆ ಮುದ್ದು ಮನೆ, ಮನೆ ಮನೆ ನನ್ನ ಮನೆ, ನನ್ನ ತಾಯಿ ಒಲಿದ ಮನೆ, ನನ್ನ ತಂದೆ ಬೆಳೆದ ಮನೆ, ನನ್ನ ಗೆಳೆಯರೊಡನೆ ಕೂಡಿ ಮುದ್ದು ಮಾತುಗಳನ್ನು ಆಡಿ ಮಕ್ಕಳಾಟಗಳನ್ನು ಹೂಡಿ ನಾನು ನಲಿದ ನನ್ನ ಮನೆ, ತಾಯಿ ಮುತ್ತು ಕೊಟ್ಟ ಮನೆ, ತಂದೆ ಎತ್ತಿಕೊಂಡ ಮನೆ, ಮನೆಗೆ ಬಂದ ನೆಂಟರೆಲ್ಲ ಕೂಗಿ ಕರೆದು ಕೊಬ್ಬರಿ ಬೆಲ್ಲಗಳನ್ನು ಕೊಟ್ಟು ಸವಿಯ ಸೊಲ್ಲ ನಾಡುತ್ತಿದ್ದ ನನ್ನ ಮನೆ, ನಾನು ನುಡಿಯ ಕಲಿತ ಮನೆ, ನಾನು ನಡಿಗೆ ಎರಿತ ಮನೆ, ಹಕ್ಕಿ ಬಳಗ ಸುತ್ತ ಕೂಡಿ ಬೈಗು ಬೆಳಗು ಹಾಡಿ ಹಾಡಿ ಮಲೆಯ ನಾಡ ಸಗ್ಗ ಮಾಡಿ ನಲಿಸುತ್ತಿದ್ದ ನನ್ನ ಮನೆ. ಈ ಥರ ಮನೆ ಬಗ್ಗೆ ಒಂದು ಕವಿತೆ ಬರೆದಿದ್ದಾರೆ ನೋಡಿ, ಚೆನ್ನಾಗಿದೆ. ಹಾಗೆ ಅವ್ರ ಮನೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. ನೋಡೋಣ, ಮನೆನ ತೋರಿಸ್ತಾ ಹೋಗ್ತೀನಿ. ಆ್ಯಕ್ಚುಲಿ ಇಲ್ಲೇನಿತ್ತು, ಈ ಪೋರ್ಷನ್ ಏನಿದೆ ಇಲ್ಲಿ ಎಕ್ಸ್ಟ್ರಾ ಪೋರ್ಷನ್ನು, ಇದು ರೀಬಿಲ್ಟ್ ಮಾಡ್ತಾರಲ್ಲ, ರೀಬಿಲ್ಟ್ ಮಾಡೋ ಟೈಮಲ್ಲಿ ಇಷ್ಟು ಎಕ್ಸ್ಟ್ರಾ ಪೋರ್ಷನ್ ಕಟ್ತಾರೆ. ಮೊದಲು ಅವ್ರ ಮನೆ ಇರೋದು ಆ ಗೋಡೆ ಇದೆಯಲ್ಲ ಅಲ್ಲಿಗೆ ಲಾಸ್ಟು, ಈ ಮೆಟ್ಲು ಅಲ್ಲಿಗೆ ಇತ್ತು. ಸೊ ಅಲ್ಲಿಗೆ ಲಾಸ್ಟ್ ಮಾಡಿದರು. ಇಲ್ಲಿ ಇದಾದಮೇಲೆ ಅದನ್ನು ಎಕ್ಸ್ಟೆಂಡ್ ಮಾಡಿ ರೀಬಿಲ್ಟ್ ಮಾಡ್ತಾರೆ. ಹಳೆ ಮನೆಯೆಲ್ಲ ಸ್ವಲ್ಪ ಅದು ಮಣ್ಣಿನ ಗೋಡೆ ಎಲ್ಲ ಇದಾಗಿತ್ತಲ್ಲ, ಫೌಂಡೇಶನ್ ಇರಲಿಲ್ಲ. ಆ ಟೈಮಲ್ಲಿ ಹೊಸದಾಗಿ ಕಟ್ಟಿ ರೀಬಿಲ್ಟ್ ಮಾಡುವ ಟೈಮಲ್ಲಿ ಇಷ್ಟು ಪೋರ್ಷನ್ನ ಎಕ್ಸ್ಟ್ರಾ ತೊಗೊಳ್ತಾರೆ. ಅಂದರೆ ಯಾರು ಬಂದಾಗ ಕೂರೋಕ್ಕಾಗಲಿ ಅಥವಾ ಮಳೆ ಎಲ್ಲಾದರೂ ಬಂದಾಗ ಯಾರು ಬಂದು ನಿಂತ್ಕೊಳಕ್ಕಾಗಲಿ ಅಂದ್ಕೊಂಡು ಎಕ್ಸ್ಟ್ರಾ ಪೋರ್ಷನ್ನ ಕಟ್ಟಿ ಈ ಥರ ಮಾಡ್ತಾರೆ. ನೋಡೋಣ ಒಳಗಡೆ ಹೇಗಿದೆ ಅಂತ. ಈಗ ಮನೆಗೆ ಇಲ್ಲಿ ಎಂಟ್ರೆನ್ಸಿಗೆ ಹೋಗ್ಬೇಕಂದ್ರೆ ಒಂದು ಟಿಕೆಟ್ ಕೌಂಟ್ರ್ ಇದೆ. ಇದು ಮನೆಗೆ ಡೈರೆಕ್ಟಾಗಿ ಅಲೋ ಇಲ್ಲ, ಇದಕ್ಕೆ ಒಂದು ಟಿಕೆಟ್ ಅಂತ ನಿಗದಿಪಡಿಸಿದ್ದಾರೆ. ಇಲ್ಲೇನು ಕಿಟಕಿ ಕಾಣಿಸ್ತಾ ಇದೆ, ಇದೇ ಟಿಕೆಟ್ ಕೌಂಟ್ರು. ಬನ್ನಿ ನೋಡೋಣ, ತಗೋಬಾ. ಸರಿ, ಟಿಕೆಟ್ ಕೊಡಿ 2. ಇಲ್ಲೇನು ಕುವೆಂಪು ಮನೆ ಒಳಗಡೆ ಹೋಗೋಕ್ಕೆ ಟಿಕೆಟ್ ಇದೆ. ಅಂದರೆ ಪರ್ ಹೆಡ್ 20 ರೂಪೀಸ್ ಇದೆ. ಅಂದರೆ ಅವರು 14 ಇಯರ್ಸ್ ಏಜ್, ಅಂದರೆ 14 ವರ್ಷಕ್ಕಿಂತ ಕಡಿಮೆ ಇರೋವರಿಗೆ ಫ್ರೀ ಅಲೋ ಅನಿಸುತ್ತೆ. ಸಣ್ಣ ಮಕ್ಕಳಿಗೆ ಫ್ರೀ ಅಲೋ ಅನ್ಸಲ್ಲ ಸರ್? 10 ವರ್ಷ. ಓಕೆ, 10 ವರ್ಷದ ಮಕ್ಕಳಿಗೆ ಫ್ರೀ ಅಲೋ ಇದೆ. ಅದಕ್ಕಿಂತ ಮೇಲ್ಪಟ್ಟವರಿಗೆ ಟಿಕೆಟ್ ಇದೆ. ಈ ಟಿಕೆಟಲ್ಲಿ ಒಂದು ವಿಶೇಷ ಇದೆ. ಇದು ಹೇಗೆ ಅಂದರೆ ಪ್ರತಿ ವರ್ಷ ಫೈನಾನ್ಷಿಯಲ್ ಇಯರ್ ಅಂದರೆ ಏಪ್ರಿಲ್ಗೆ ಇದರಲ್ಲಿರೋ ಡಿಸೈನು ಚೇಂಜ್ ಆಗುತ್ತೆ ನೋಡಿ. ಈ ಟಿಕೆಟ್ ಹೇಗಿದೆ ಅಂದರೆ ಈ ಟಿಕೆಟಲ್ಲಿ ಫೋಟೋಸ್ ಇದೆ, ಸೀರಿಯಲ್ ನಂಬರ್ ಇದೆ, ಅದರ ಇನ್ಫಾರ್ಮೇಷನ್ ಇದೆ. ಅವ್ರು ಅಂದರೆ ಇದರಲ್ಲಿ ನೋಡಿ, ಅದರಲ್ಲಿ ಒಂದು ಥಾಟ್ ಸಮೇತ ಇದೆ. ಇದನ್ನು ಪ್ರತಿ ವರ್ಷದಲ್ಲೂ ಈ ಟಿಕೆಟ್ ಡಿಸೈನ್ನ ಚೇಂಜ್ ಮಾಡ್ತಾರೆ. ಅವ್ರ ಫೋಟೋ ಆಗಿರ್ಬೋದು, ಟಿಕೆಟ್ ಡಿಸೈನ್ ಆಗಿರ್ಬೋದು, ಇವೆಲ್ಲ ಚೇಂಜ್ ಮಾಡ್ತಾರೆ. ಇಲ್ಲಿ ನೋಡಿ, ಕ್ರಮ ಸಂಖ್ಯೆ ಅಂತಿದೆ. 2,45,45,440. ಈ ವರ್ಷ ಇಷ್ಟೇ ಜನ ನಾನು ಅಂದರೆ ಇದು ಮತ್ತು ಫೈನಾನ್ಷಿಯಲ್ ಇಯರ್ಗೆ ಮತ್ತೆ ಇದು ರೀಸೆಟ್ ಆಗುತ್ತೆ ಈ ಕ್ರಮ ಸಂಖ್ಯೆ ನೋಡಿ. ಆಮೇಲೆ ಹಿಂದ್ಗಡೆ ನೋಡಿದ್ರೆ ಇಲ್ಲಿ ಏನೇನು ನೋಡ್ಬೋದು. ಕುಪ್ಪಳಿಗೆ ಬಂದರೆ ಕವಿ ಮನೆ, ಹಿರೇಕೊಡುಗೆ ಸ್ಮಾರಕ, ಕಲಾ ಗ್ಯಾಲರಿ, ತೇಜಸ್ವಿ ಸ್ಮಾರಕ, ಕುವೆಂಪು ಸ್ಮಾರಕ, ಹಾಗೆ ಕವಿಶೈಲ. ಇಷ್ಟು ಪ್ಲೇಸ್ಗಳನ್ನು ನೋಡ್ಬೋದು, ಇಷ್ಟು ಪ್ಲೇಸ್ಗಳನ್ನ ವಿಸಿಟ್ ಮಾಡ್ಬೋದು. ಈ ಥರ ಇದೊಂದು ವಿಶೇಷ ಅಷ್ಟೇ. ಇದನ್ನು ನೋಡೋಕ್ಕೆ ಏನು ಚೆನ್ನಾಗಿದೆ ನೋಡಿ. ಪ್ರತಿ ವರ್ಷ ಡಿಫ್ರೆಂಟಾಗಿ ಡಿಸೈನ್ ಮಾಡ್ತಾರೆ. ಪ್ರತಿಯೊಂದರಲ್ಲೂ ಒಂದೊಂದು ಎಥಿಕ್ಸ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಕೆಲವರು ಇದನ್ನು ಇಟ್ಕೊಂಡವರು ಎಸೆಯಲ್ಲ, ಒಂದು ಸ್ವಲ್ಪ ನೆನಪಿಗಾಗಿ ಇಟ್ಕೊಳ್ತಾರೆ. ಕೆಲವರು ಇದನ್ನು ಬುಕ್ ಮಾರ್ಕರ್ ಆಗಿ, ಬುಕ್ ಓದೋರಿಗೆ ಆಸಕ್ತಿ ಇರೋರು ಬುಕ್ ಮಾರ್ಕರ್ ಆಗಿ ಯೂಸ್ ಮಾಡ್ತಾರೆ. ಇದನ್ನು ನೋಡೋಣ ಒಳಗಡೆ. ಇದಕ್ಕೆ ಎಂಟ್ರೆನ್ಸ್ ಹೀಗಿದೆ. ಆಮೇಲೆ ಎಲ್ಲ ಕಡೆನೂ ಸ್ಪೀಕರ್ ಯೂಸ್ ಮಾಡಿದ್ದಾರೆ. ಅವ್ರದ್ದು ಕುವೆಂಪು ಅವ್ರದ್ದು ಗೀತೆಗಳನ್ನು ಪ್ರಸಾರ ಆಗ್ತದೆ. ಇಡೀ ಕಂಪ್ಲೀಟ್ ಮನೇನ ಸ್ಪೀಕರ್ ಅಲ್ಲೂ ಇನ್ಸ್ಟಾಲ್ ಮಾಡಿದ್ದಾರೆ. ಎಲ್ಲ ಸ್ಪೀಕರಲ್ಲೂ ಅವ್ರು ಬರೆದಿರೋ ಕೃತಿಗಳನ್ನು ಪ್ಲೇ ಆಗ್ತಾನೆ ಇರುತ್ತೆ ನೋಡಿ. ಇದು ಕುವೆಂಪು ಮನೆ ಎಂಟ್ರೆನ್ಸು. ಅದಕ್ಕೆ ಇದು ಹಾಕಿದ್ದಾರೆ, ಈ ಪ್ರದೇಶ CCTV ಕಣ್ಗಾವಲಿದೆ. ಇದೇ ಕುವೆಂಪು ಮನೆ ಎಂಟ್ರೆನ್ಸು. ನಿಮಗೆ ಒಳಗಡೆ ಏನೇನಿದೆ, ಹೇಗಿದೆ, ಪ್ರತಿಯೊಂದು ಏನೇನು ವಸ್ತುಗಳಿದ್ದಾವೆ, ಪ್ರತಿಯೊಂದು ನಿಮಗೆ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ.
ಇದೇನು ಕಾಣಿಸ್ತಾ ಇದೆ ಇದು ಕುವೆಂಪು ಮನೆ ಹಿಂದ್ಗಡೆ, ಅಂದರೆ ಅವರು ಹಿಂದ್ಗಡೆ ಹಿತ್ಲು ಅಂತ ಇರ್ಬೋದು, ನಮ್ಮ ಮಲೆನಾಡು ಬರೀ ಹಿತ್ಲು ಅಂತ ಹೇಳ್ತೀವಿ. ಅಲ್ಲೇನು ಕಾಣಿಸ್ತಾ ಇದೆ ಅವ್ರ ಕುವೆಂಪು ಅವರ ಬಚ್ಚಲ್ ಮನೆ, ಅಂದರೆ ಬಾತ್ರೂಮ್ ಅಂತ ಹೇಳ್ತೀವಲ್ಲ ನಾವು ಕನ್ನಡದಲ್ಲಿ, ಹಳ್ಳಿ ಕಡೆ ಬಚ್ಚಲ್ ಮನೆ ಅಂತೀವಿ. ನೋಡೋಣ, ಅಲ್ಲಿ ತೋರಿಸ್ತೀನಿ ಬನ್ನಿ. ಈಗ ಇಲ್ಲೇನು ಕಾಣಿಸ್ತಾ ಇದೆ ಇದು ಕುವೆಂಪು ಅವರ ಬಚ್ಚಲ್ ಮನೆ, ಅಂದರೆ ಬಾತ್ರೂಮು. ಇದು ಕುವೆಂಪು ಅವರು ಬಳಸ್ತಾ ಇದ್ದು ಬಚ್ಚಲ್ ಮನೆ. ಇಲ್ಲೇನು ನಿಮ್ಗೆ ನೋಡಿದ್ರೆ ಇದು ಆಶ್ಚರ್ಯ ಆಗ್ಬೋದು, ಯಾಕಂದರೆ ಅರ್ಧ ಗೋಡೆ ಇದೆ. ಮೊದಲೆಲ್ಲ ಇದೇ ಥರ ಇತ್ತು, ಅರ್ಧ ಗೋಡೆ ಇನ್ನು ಅರ್ಧ ಓಪನ್ನು. ಇವಾಗಿನ ಹಾಗೆ ಫುಲ್ ಏನಿಲ್ಲ, ಅಂದರೆ ನಿಮ್ಗೆ ಅನ್ಸ್ಬೋದು ಇದರಲ್ಲಿ ನಿಂತ್ಕೊಂಡು ಹೇಗೆ ಸ್ನಾನ ಮಾಡ್ತಾರೆ ಅಂತ. ಮೊದಲೆಲ್ಲ ಹಳ್ಳಿ ಕಡೆ ಹೀಗೆ ಇತ್ತು, ಅರ್ಧ ಗೋಡೆ ಇತ್ತು, ಮೇಲ್ಗಡೆ ಅರ್ಧ ಓಪನ್ ಇತ್ತು. ಅದಕ್ಕೇನಾದರೂ ಮುಚ್ಚು, ಆಮೇಲೆ ಡೋರು ಅಷ್ಟೇ, ಇದಕ್ಕೆ ಡೋರು ಅಂತ ಏನಿಲ್ಲ, ಏನಾದರೂ ಪರ್ದೆ ಗಿರ್ದೆ ಏನಾದರೂ ಹಾಕೊಳ್ತಾ ಇದ್ರು. ಇಲ್ಲಿ ನೋಡಿ, ಇಲ್ಲೊಂದು ಹೊಂಡ ಕಾಣಿಸ್ತಿದೆ. ಈ ಹೊಂಡ ಹೇಗೆ ಅಂದರೆ ಇದಕ್ಕೆ ಮೇಲ್ ಕಾಡಿಂದ ಗುಡ್ಡದಿಂದ ವರ್ಷದ 365 ದಿವಸನೂ ನೀರು ಬರ್ತಾ ಇತ್ತು. ಇಲ್ಲಿಗೆ ನೀರು ಹರಿದು ಬರ್ತಾ ಇತ್ತು. ಇಲ್ಲಿ ಬಂದು ನಿಂತಿರೋ ನೀರು ಇಲ್ಲಿ ತೋರಿಸಿಲ್ಲ, ಇಲ್ಲಿ ಬಂದು ನಿಂತಿರೋ ನೀರು ವರ್ಷದ 365 ದಿವಸನೂ ಈ ಹೊಂಡಕ್ಕೆ ಕಾಡಿಂದ ಗುಡ್ಡದಿಂದ ನೀರು ಬರ್ತಾ ಇತ್ತು. ಈ ನೀರನ್ನು ಸ್ನಾನಕ್ಕೆ, ಹಾಗೆ ದನ ಕರುಗಳಿಗೆ ಬಟ್ಟೆ ಒಗೆಯೋಕ್ಕೆ, ಇವಕ್ಕೆಲ್ಲಕ್ಕೂ ಬಳಸ್ತಾ ಇದ್ರು. ನೋಡೋಣ ಇವ್ರ ಬಚ್ಚಲ ಮನೆ ಒಳಗೆ ಹೇಗಿದೆ ಅಂತ ನೋಡ್ಕೊಳೋ ಬನ್ನಿ. ಇದೇನು ಕಾಣಿಸ್ತಾ ಇದೆ, ಇದೇ ಕುವೆಂಪು ಅವರು ಬಳಸ್ತಾ ಇದ್ದ ಬಚ್ಚಲ್ ಮನೆ, ಅಂದರೆ ಹಂಡೆ ಒಲೆ. ಈಗಿನ ಹಾಗೆ ಗೀಝರು ಬಾಯ್ಲರು ಅಂತ ಏನೂ ಇರಲ್ಲ. ಅವಾಗ ಇದೇ ಥರ ಹಂಡೆ ಬಳಸ್ತಾ ಇದ್ರು. ಇದು ನೋಡಿ, ಇದೇ ಹಂಡೆ, ಇದಕ್ಕೆ ಸೌದೆ ಒಲೆ, ಇಲ್ಲಿಗೆ ಸೌದೆ ಹಾಕಿ ಇದಕ್ಕೆ ಹಂಡೆ ಇದು ಮಾಡ್ತಾಯಿದ್ರು. ಅವಾಗ ಸ್ನಾನಕ್ಕೂ ಅಷ್ಟೇ ಹೀಗೆ ನಿಂತ್ಕೊಂಡು, ಇದು ಹೊಂಡ ಇದೆಯಲ್ಲ ಇಲ್ಲಿ ನಿಂತ್ಕೊಂಡು ಸ್ನಾನ ಮಾಡ್ತಾಯಿದ್ರು. ಅಂದರೆ ಇಲ್ಲಿ ಕೆಳಗಡೆ ನಿಂತ್ಕೊಳ್ತಿದ್ರು, ಈ ಹಂಡಕ್ಕಿಂದ ನೀರು ಮಕ್ಕೊಂಡು ಹಿಂಗೆ ಹುಯ್ಕೊಳ್ತಾ ಇದ್ರು. ಅಲ್ಲೊಂದು ಹೋಲ್ ಕೊಟ್ಟಿದ್ದಾರೆ, ಇಲ್ಲಿ ಹುಯ್ಕೊಂಡಿದ್ದ ನೀರೆಲ್ಲ ಹಿಂಗೆ ಹೋಗಿ ತೋಟಕ್ಕೆ ಹೊರಗಡೆ ಹೋಗ್ತಾ ಇತ್ತು. ಇಲ್ಲಿ ನೋಡಿ, ಇಲ್ಲಿ ಈ ಗೋಡೆಯಲ್ಲೇ ಒಂದು ತೂತ ಇದೆ, ಇದೇ ಸೆಲ್ಫ್ ಎಲ್ಲ. ಸೆಲ್ಫ್ ಅಂದರೆ ಹೀಗೆ ಇಲ್ಲಿ ಗೋಡೆ ತೂತ ಇದೆಯಲ್ಲ, ಇಲ್ಲೇ ಸೋಪು ಗೀಪೆಲ್ಲ ಇಟ್ಕೊಳೋದು ಇದೇ ಸೆಲ್ಫಲ್ಲಿ ಈ ಥರ ಇದೆ. ಆಮೇಲೆ ಅಲ್ಲಿ ಮರದ್ದು ಏನು ಕಾಣಿಸ್ತಾ ಇದೆ, ಇದರಲ್ಲೇ ಬಟ್ಟೆ ಎಲ್ಲ ಇಡೋದು, ಹ್ಯಾಂಗರ್ ಅಂತ ಹೇಳ್ತೀವಲ್ಲ, ಇಲ್ಲೇ ಹೋಲ್ಡರ್, ಹ್ಯಾಂಗರ್. ಸೊ ಹ್ಯಾಂಡ್ಲು, ಬಟ್ಟೆಗಳನ್ನೆಲ್ಲ ನೇತಾಕೋದು, ಟವಲ್ ಗಿವಲ್ಲೆಲ್ಲ ಇಟ್ಕೊಳೋದು ಇಲ್ಲೇ, ಸ್ನಾನ ಮಾಡೋದು ಈ ಥರ. ಈ ಸಿಸ್ಟಮಲ್ಲಿ ಕುವೆಂಪು ಅವರು ಸ್ನಾನ ಮಾಡ್ತಾಯಿದ್ರು. ನೋಡಿ, ಇದು ಕಂಪ್ಲೀಟು ಕುವೆಂಪು ಮನೆ ಹಿಂದ್ಗಡೆ ಬ್ಯಾಕ್ ಸೈಡು, ಅಂದರೆ ಅವ್ರ ಹಿತ್ಲ ಕಡೆ.